ಯಾಕೆ ಪಾರ್ವತಿ ಸುಮ್ಮನೆ ನಿಂತೆ? ನಾನು ಮಾಡಿದಂತೆ ನೀನು ನಿನ್ನ ಕಾಲನ್ನು ಎತ್ತಿ ಕಿವಿಯಿಂದ ಒಡವೆಯನ್ನು ತೆಗೆ. ನಿಮ್ಮ ಹಾಗೆ ಕಾಲೆತ್ತುವುದು ನನ್ನಂಥ ಅವಳಿಗೆ ಅಶ್ಲೀಲ. ನರ್ತನದಲ್ಲಿ ಶೀಲ ಅಶ್ಲೀಲಗಳೆಂಬುದೇ ಇಲ್ಲ. ಅದು ನಿಮ್ಮ ವಿಚಾರವಿರಬಹುದು, ಆದರೆ ನನಗೆ ಅಶ್ಲೀಲ. ನಾಟ್ಯಂ ನಾನಾ ರಸಾಶ್ರಯಂ ಎಂಬುದು ನಾಟ್ಯದ ಪದ್ಧತಿ. ಅದು ನಿಮ್ಮಂತಹ ಪುರುಷರು ಹೇಳುವ ಮಾತು. ಆ ಅಭಿಪ್ರಾಯ ನಿನಗೆ ಒಪ್ಪಿಗೆಯಾಗದಿದ್ದರೆ ಸೋತೆನೆಂದು ಹೇಳು. ನನ್ನ ಪತಿಯ ಜೊತೆಯಲ್ಲಿ ಸೋತರು ನಾನು ಗೆದ್ದಂತೆಯೇ. ಪಾರ್ವತಿಯ ಅಭಿಪ್ರಾಯ ತಿಳಿಯುತ್ತೆ. ಸೋತರು ಗೆದ್ದನೆಂದು ಹೇಳುತ್ತಾಳೆ. ಅದು ಹೆಣ್ಣಿನ ಬುದ್ಧಿ. ಏನೂ ಇಲ್ಲ, ಇದು ಸರಿಯಾದ ಅಭಿಪ್ರಾಯ. ಸನಾತನ ಸ್ತ್ರೀಯರಿಗೆ ಪತಿಯ ಗೆಲುವೆ ಸತಿಯ ಗೆಲುವು. ತನ್ನ ಸೋಲನ್ನು ಗೆಲುವೆಂದು ಹೇಳಲು ಏನೇನನ್ನೋ ಹೇಳುತ್ತಿದ್ದಾಳೆ. ಈ ಮಾತಿನ ತರ್ಕದಲ್ಲಿ ಕಾಲ ಕಳೆಯುತ್ತಾ ನಮ್ಮ ಕಾರ್ಯವನ್ನು ಹಾಳು ಮಾಡಿಕೊಳ್ಳುವುದು ಬೇಡ. ನಮ್ಮ ಕರ್ತವ್ಯದ ಕಡೆ ನಾನು ಹೋಗಬೇಕು. ಇವರೆಲ್ಲಿ ಹೋದರು? ಏನಿವರ ಕರ್ತವ್ಯ? ಅದು ಬಹಳ ದೊಡ್ಡ ಕರ್ತವ್ಯ ತಾಯಿ. ಪ್ರಪಂಚದಲ್ಲಿರುವವರಿಗೆಲ್ಲ ಹೊಟ್ಟೆಗೆ ಅನ್ನ ಕೊಡಬೇಕು. ಮನುಷ್ಯರಿಗೆ ಮಾತ್ರನೋ ಅಥವಾ ಪ್ರಾಣಿಗಳಿಗೂ ಕೂಡನೋ? ಜೀವ ಜಡ ಕೋಟಿಗಳಿಗೆಲ್ಲ ಹೊಟ್ಟೆಗೆ ಅನ್ನ ಕೊಡುವುದೇ ಶಿವನ ಕರ್ತವ್ಯ ತಾಯಿ. ಹಾಗೇನು? ನೋಡೋಣ. ಒಂದು ಭರಣಿಯನ್ನು ತೆಗೆದುಕೊಂಡು ಬಾ. ಆಗಲಿ ತಾಯಿ. ಪ್ರಪಂಚದಲ್ಲಿರುವ ಜೀವ ಜಡಕೋಟಿಗಳಿಗೆಲ್ಲ ಆಹಾರ ಕೊಡುತ್ತಾನೆಯೇ ಮಹಾದೇವ. ನಾನದನ್ನು ಪರೀಕ್ಷೆ ಮಾಡಬೇಕೆಂದಿದ್ದೇನೆ. ತೆಗೆದುಕೊಳ್ಳಿ ತಾಯಿ. ಈ ಭರಣಿಯಲ್ಲಿ ಕೆಲವು ಇರುವೆ ಗೊದ್ದೆಗಳನ್ನು ತಂದು ಮುಚ್ಚಿಡು. ಅವುಗಳಿಗೆ ಹೇಗೆ ಆಹಾರ ಕೊಡುತ್ತಾನೋ ನೋಡೋಣ. ಆಗಲಿ ತಾಯಿ. ತಾಯಿ ಭಿಕ್ಷಾ. ಬಂದಿರಾ? ಆಹಾರ ಕೊಟ್ಟಿದ್ದಾಯ್ತಾ? ಈ ದಿನದ ಕಾಯಕ ಸಾಂಗವಾಗಿ ಮುಗಿಸಿ ಬಂದೆ. ಎಲ್ಲಾ ಜೀವ ಜಡಕೋಟಿಗಳಿಗೂ ಆಹಾರ ಕೊಟ್ಟಿದ್ದಾಯ್ತಾ? ನಿಸ್ಸಂದೇಹವಾಗಿ. ಓಹೋ ಸಖಿ. ಇದರಲ್ಲಿರುವ ಜೀವಿಗಳಿಗೂ ಆಹಾರ ಕೊಟ್ಟಿದ್ದೀರಾ? ಓಹೋ. ಇನ್ನಾರಿಗೆ ಮರ್ತಿದ್ದೀನಿ ಎಂದು ನೋಡಿ ಹೇಳು. ನೀವಿನ್ಯಾರಿಗೂ ಮರೆತಿಲ್ಲ, ಆದರೆ ನನಗೆ ಮರುವಾಗಿದೆ. ನಿಮ್ಮ ಅರ್ಧಾಂಗಿಯಾಗಿದ್ದು ನಿಮ್ಮ ಮಹಿಮೆಯನ್ನು ತಿಳಿಯದೇ ಇರೋ ಅಜ್ಞಾನಿಯಾಗಿದ್ದೀನಿ. ಈ ಅಜ್ಞಾನ ವಿಚಾರಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು. ನೀವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧವಾಗಿದ್ದೇನೆ. ದಿನನಿತ್ಯ ಹೂಗಳನ್ನು ತಂದು ಅರ್ಪಿಸಿ ಧ್ಯಾನ ಮಾಡಿದ್ರೆ ನಿನ್ನನ್ನು ಕ್ಷಮಿಸುತ್ತೇನೆ. ಆಯ್ತು, ಇನ್ನು ಮೇಲೆ ಹಾಗೆ ಮಾಡುತ್ತೇನೆ. ಒಂದು ತೋಟವನ್ನು ನಿರ್ಮಿಸಿ ಹೂಗಳನ್ನು ತಂದು ನಿಮ್ಮನ್ನು ಪೂಜಿಸುತ್ತೇನೆ. ಸರಿ, ಹಾಗೇ ಮಾಡು. ಹೋಗು. ಪ್ರಭು,
ತ್ರಿಕಾಲವು ನಿಮ್ಮ ಪೂಜೆಗಾಗಿ ಬೇಕಾಗುವ ಪುಷ್ಪಗಳಿಗಾಗಿ ನಾನೇ ಈ ವನವನ್ನು ಸೃಷ್ಟಿಸಿದ್ದೇನೆ. ನೋಡಿ ಬನ್ನಿ. ನಿನ್ನ ಮಾಯಾಶಕ್ತಿಯಿಂದ ಸೊಗಸಾದ ವನವನ್ನು ಸೃಷ್ಟಿ ಮಾಡಿದ್ದೀಯೆ. ಆದರೆ ಈ ವನವನ್ನು ಕಾಯ್ದು ರಕ್ಷಿಸುವವರು ಯಾರು? ಆ, ನಮ್ಮ ಮಗ ಗಣಪತಿ. ಅವನು ಕೂತರೆ ಜಾಗ ಬಿಟ್ಟು ಮುಂದೆ ಬರಲು 3 ಯುಗಗಳೇ ಬೇಕು. ಹಾಗಾದ್ರೆ ಷಣ್ಮುಖ? ಅವನೂ ಸರಿಯಿಲ್ಲ. ಒಬ್ಬ ಹೆಂಡತಿಯನ್ನಲ್ಲದೆ ಇನ್ನೊಬ್ಬಳೂ ಬೇಕೆಂದು 2 ಹೆಂಡತಿಯರನ್ನು ಮದುವೆಯಾಗಿದ್ದಾನೆ. ಅವನಿಗೆ ಈ ಕೆಲಸವೇ? ಅವನು ನಿಮ್ಮ ಮಗ. ನಾನು ಪಕ್ಕದಲ್ಲಿರುವಾಗಲೇ ಮತ್ತೊಬ್ಬಳನ್ನು ತಲೆ ಮೇಲೆ ಕೂರಿಸಿಕೊಂಡಿರೋ ನಿಮ್ಮ ಮಗ ಅಲ್ಲವೇ ಆ ಷಣ್ಮುಖ? ಹೋಗಲಿ, ಈ ತರ್ಕ ಬಿಡೋಣ. ಇವರಿಬ್ಬರನ್ನು ಬಿಟ್ಟು ಇನ್ನೊಬ್ಬರನ್ನು ಸೃಷ್ಟಿ ಮಾಡು. ಆ, ಪಾರ್ವತಿಯ ಪ್ರೀತಿಯ ಮಗ ನೀನು. ಹಗಲು ಇರುಳು ನನ್ನ ಧ್ಯಾನ ಮಾಡುತ್ತಾ ಶಿವದಾಸನೆಂದು ಪ್ರಸಿದ್ಧನಾದ. ಶಿವದಾಸ, ಇವರ ಪೂಜೆಗಾಗಿ ನಾನು ಈ ತೋಟವನ್ನು ನಿರ್ಮಿಸಿದ್ದೇನೆ. ಇದರ ರಕ್ಷಣೆಗಾಗಿ ನಿನ್ನನ್ನು ನೇಮಿಸುತ್ತಿದ್ದೇನೆ. ಹೂಗಳನ್ನಾಗಲಿ ಹಣ್ಣುಗಳನ್ನಾಗಲಿ ಯಾರೂ ಕೇಳದಂತೆ ನೋಡಿಕೊ. ಅಪ್ಪಣೆ ತಾಯಿ, ನಿನ್ನ ಅನುಜ್ಞೆಯಂತೆ ನಡೆದುಕೊಳ್ಳುತ್ತೇನೆ.